ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸು ಅಕ್ಕೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತ ತ್ರಯಾಪಹಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಎಷ್ಟು ಅದ್ಭುತ ನೋಡಿ, ಹೇಗೆ ವರ್ಣನೆ ಮಾಡಿದ್ದಾರೆ. ಅಂಗು ಎರಡನೇ ಸಂಧಿ ಕರುಣಾಸಂಧಿ 20ನೇ ಪದ್ಯ. ಅಂಗುಟಾಗ್ರದಿ ಜನಿಸಿದ ಮರತರಂಗಿಣಿಯು ಲೋಕತ್ರಯಗಳಘ ಹಿಂಗಿಸುವಳೌ ವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯ ನಂಗೋಪಾಂಗಗಳಲಿಪ್ಪ ಮಲನಂತ ಸುಮಂಗಳಪ್ರದ ನಾಮ ಪಾವನ ಮಾಳ್ಪದೇನರಿದು. ಹೇಳ್ತಾ ಇದ್ದಾರೆ ಇಲ್ಲಿ. ಈ ಒಂದು ಪದ್ಯದಲ್ಲಿ ಇರೋದಿಷ್ಟೇ. ಭಾಗೀರಥಿಗೆ, ಗಂಗಾದೇವಿಯಲ್ಲಿ ಸ್ನಾನ ಮಾಡಿದವರಿಗೆ ಸಕಲ ಪಾಪಗಳು ನಾಶ ಆಗತ್ತೆ ಅಂತ ಬಹಳ ಪ್ರಸಿದ್ಧಿ ಇದೆ. ಆಗತ್ತೆಯೂ ಹೌದು. ಅಂತಹ ಅವನ ಪಾದದ ತುದಿಯಿಂದ ಜನಿಸಿದಂತಹ ಆ ಗಂಗಾದೇವಿಗೆ, ಗಂಗಾದೇವಿಯಲ್ಲಿ ಸ್ನಾನ ಮಾಡೋದ್ರಿಂದ ಸಕಲ ಪಾಪಗಳು ನಾಶವಾಗತ್ತೆ, ಅಷ್ಟು ಆ ಒಂದು ನದಿಗೆ ಶಕ್ತಿ ಇರಬೇಕಾದ್ರೆ ಅವನ ಪಾದದ ತುದಿಯಿಂದ ಜನಿಸಿದಂತಹ, ಬೆರಳಿನ ತುದಿಯಿಂದ ಜನಿಸಿದಂತಹ ಆ ಒಂದು ನದಿಯಲ್ಲಿ ಸ್ನಾನ ಮಾಡೋದ್ರಿಂದಾಗಿ ಪಾಪಗಳು, ಸಂಪೂರ್ಣ ಪಾಪಗಳು ನಾಶ ಆಗತ್ತೆ. ಅಷ್ಟು ಶಕ್ತಿ ಇರಬೇಕಾದರೆ ಆ ಒಂದು ನದಿಗೆ, ಅವನ ನಾಮಕ್ಕೆ ಎಷ್ಟು ಶಕ್ತಿ ಇರಬಾರದು ಅದನ್ನು ವಿಚಾರ ಮಾಡಿ. ಅವನ ನಾಮಸ್ಮರಣೆಗೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಂಗುಟಾಗ್ರದಿ ಜನಿಸಿದ ಅಂಗುಟಾಗ್ರ, ತ್ರಿವಿಕ್ರಮದೇವರ ಎಡಪಾದದ ಅಂಗುಷ್ಟ ಭಾಗ, ಹೆಬ್ಬೆರಳು, ಎಡಪಾದದ ಅಂಗುಷ್ಟ ಬ್ರಹ್ಮಾಂಡ ಕಟಾಹಕ್ಕೆ ತಾಕತ್. ಆವಾಗ ಅದು ಸೀಳಿ ಹೋಗತ್ತೆ. ಅದರ ಕರ್ಪರ ಸೇಳಿದಾಗ ಘನೋದಕ ಹೊರಗಡೆ ಬರ್ತದೆ. ಆ ಘನೋದಕವೇನೇ ಜನಿಸಿದ ಅವನ ಪಾದದಿಂದ ಹುಟ್ಟಿದ ಅಮರ ತರಂಗಿಣಿಯು, ಸ್ವರ್ಗಲೋಕದಲ್ಲಿ ಹರಿಯುವಂತಹ ನದಿ ಅಮರ ತರಂಗಿಣಿ. ತರಂಗಿಣಿ ಅಂತ ತರಂಗವುಳ್ಳದ್ದು ನದಿ, ಅದನ್ನು ತರಂಗಿಣಿ ಅವಳು, ಅಮರ ತರಂಗಿಣಿ. ದೇವತಾ ನದಿ ಅಂತ ಪ್ರಸಿದ್ಧ. ಇನ್ಯಾವ ನದಿಗಳು ಕೂಡ ದೇವತಾ ನದಿ, ದೇವನದಿ ಅಂತ ಇಲ್ಲ. ದೇವನದಿ ಅಂತಂದ್ರೆ ಅದು ಗಂಗಾದೇವಿ ಮಾತ್ರ. ಯಾಕೆ? 3 ಲೋಕಗಳಲ್ಲಿ, ಲೋಕತ್ರಯಗಳ 3 ಲೋಕದಲ್ಲಿ ಅವಳು ಹರಿತಾಳೆ. ಭೂಲೋಕ, ಭೂರ್ಲೋಕ, ಸ್ವರ್ಗಲೋಕ ಸಂಚಾರ ಮಾಡ್ತಾಳೆ. ಸಂಚಾರ ಮಾಡುವಂಥವಳು
ಯಾಕೆ ಸಂಚಾರ ಮಾಡ್ತಾಳೆ ನೋಡ್ರಿ, ದೇವತೆಗಳಲ್ಲಿರುವಂತಹ ಪಾಪಗಳನ್ನು ನಾಶ ಮಾಡ್ತಾಳೆ. ವಿಚಾರ ಮಾಡಿ, ಅವಳು ಹರಿಯೋದೇನೆ ಪಾಪಗಳನ್ನು ನಾಶ ಮಾಡಲಿಕ್ಕೆ. ಲೋಕತ್ರಯಗಳ ಅಘ ಹಿಂಗಿಸುವಳು. ಅಘ ಅಂತಂದ್ರೆ ಪಾಪ, ಅದನ್ನ ಹಿಂಗಿಸಿ ಬಿಡ್ತಾಳೆ, ಬತ್ತಿಸಿ ಬಿಡ್ತಾಳೆ. ಪರಮಾತ್ಮ ಮತ್ತೆ ಹೇಗಿದ್ದ? ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ. ಇದೇನಿದು ಅವ್ಯಾಕೃತ ಆಕಾಶ ಅಂತಂದ್ರೆ ಸ್ಪೇಸ್ ಅಂತ ಅರ್ಥ. ಈ ಅವ್ಯಾಕೃತಾಕಾಶಕ್ಕೆ ಅಭಿಮಾನಿಯಾದವಳು ರಮಾದೇವಿ. ಅಲ್ಲಿಯೂ ಒಂದು ನದಿ ಇದೆ, ವಿರಜಾಖ್ಯ ನದಿ. ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ತದನಂತರ ಲಿಂಗದೇಹ ಭಂಗ ಆದ ಮೇಲೆ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ. ಆ ವಿರಜಾ ನದಿ ಬೇರೆ ಯಾರಲ್ಲ, ಸಾಕ್ಷಾತ್ ಲಕ್ಷ್ಮಿಯೇ. ಅದು ಲಕ್ಷ್ಮೀ ಸ್ವರೂಪವಾದದ್ದು ವಿರಜಾ ನದಿ. ಅವ್ಯಾಕೃತ ಶಾಂತ ವ್ಯಾಪಿಸಿದ ಲಿಂಗ ಶರೀರವ ಭಂಗವ ಗೈಯಲು ನಿನ್ನಂಗದಲ್ಲಿನ ಬೆವರಿನ ಸಂಗವಾಗಲು ಭವ ಭಂಗ ಹಿಂಗುವುದು ಕಮಲೆ ಕಮಲಾಲಯೇ ಕಮಲ ಭವಾಂಡಜ ಧಾರಿಯೇ. ಹೀಗೆ ಲಿಂಗ ಶರೀರವು ಭಂಗವಾಗಲಿಕ್ಕೆ ಆ ವಿರಜಾಖ್ಯ ನದಿ ಅರ್ಥಾತ್ ಲಕ್ಷ್ಮೀ ಸ್ವರೂಪವಾದ ನದಿ ಮುಖ್ಯ. ಆ ಅವ್ಯಾಕೃತ ಆಕಾಶದ ಕೊನೆಯ ತನಕ ವ್ಯಾಪಿಸಿರುವಂಥದ್ದು ಈ ವಿರಜಾ ನದಿ. ವ್ಯಾಪಿಸಿದ ಯಾರವಳು? ಇಂಗಡಲ ಮಗಳೊಡೆಯ. ಇಂಗಡಲ ಅಂದ್ರೆ ಸಮುದ್ರರಾಜ ವರುಣದೇವ. ಅವಳ ಮಗಳ ಅಂದ್ರೆ ಕ್ಷೀರಸಾಗರದಲ್ಲಿ ಹುಟ್ಟಿ ಬಂದವಳು ಲಕ್ಷ್ಮೀದೇವಿ. ಅವರ ಮಗಳು ಲಕ್ಷ್ಮೀದೇವಿ. ಮಗಳೊಡೆಯ ನಂಗೋಪಾಂಗಗಳಲ್ಲಿಪ್ಪ. ಮಗಳನ ಒಡೆಯ ಯಾರು? ಪರಮಾತ್ಮ ನಾರಾಯಣ. ಅಂತಹ ನಾರಾಯಣನ ಅಂಗೋಪಾಂಗಗಳಲ್ಲಿಪ್ಪ. ನಾವು ನಮ್ಮ ಇಂದ್ರಿಯಗಳಲ್ಲಿ ಇರುವಂತಹ ಪರಮಾತ್ಮನನ್ನ, ನಮ್ಮ ಅಂಗಗಳಲ್ಲಿ ಇರುವಂತಹ ಪರಮಾತ್ಮ ಅಮಲ, ಶುದ್ಧನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ, ಪಾರತಂತ್ರ್ಯಾದಿ ದೋಷಗಳಿಂದ ರಹಿತನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅಮಲ ಅನಂತ, ಆದ್ಯಂತ ಶೂನ್ಯನಾಗಿದ್ದಾನೆ. ಸುಮಂಗಳಪ್ರದ ಭಕ್ತರಿಗೆ ತನ್ನ ಲೋಕ ಮಂಗಳಮಯವಾದ ಮೋಕ್ಷವನ್ನ ಅರ್ಥಾತ್ ವೈಕುಂಠವನ್ನು, ಅನಂತಾಸವನ್ನು, ಶ್ವೇತದ್ವೀಪವನ್ನು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅಂತಹ ಮೋಕ್ಷಗಳನ್ನು ಕೊಡ್ತಾನೆ. ಯಾಕೆ ಗೊತ್ತಾ? ಮಂಗಳಪ್ರದವಾದದ್ದು ಅವನ ನಾಮ. ಪಾವನ ಮಾಳ್ಪ ದೇನರಿದು. ಇಂತಹ ಅವನ ಅಂಗುಟ ಮಾತ್ರದಿಂದ ಜನಿಸಿದಂತಹ ಒಂದು ಗಂಗಾ ನದಿಗೆ ಸಕಲ ಪಾಪಗಳನ್ನು ನಾಶ ಮಾಡುವಂತಹ ಶಕ್ತಿ ಇರಬೇಕಾದ್ರೆ, ಹೀಗೆ ಅವ್ಯಾಕೃತಾಕಾಶಾಂತ ವ್ಯಾಪಿಸಿದಂತಹ ಆ ಇಂಗಡಲ ಮಗಳಾದ ಲಕ್ಷ್ಮೀದೇವಿಯ ಒಡೆಯನಾದ ಆ ಪರಮಾತ್ಮನನ್ನ ನಮ್ಮ ಶರೀರದಲ್ಲಿರುವಂತಹ ನಮ್ಮ ಅಂಗಗಳಲ್ಲಿರುವಂತಹ ಪರಮಾತ್ಮ ಇಬ್ಬರೂ ಒಂದೇ. ಅವನೂ ನಿರ್ದುಷ್ಟ, ಇವನೂ ನಿರ್ದುಷ್ಟನಾಗಿದ್ದಾನೆ ಅಂತ ಈ ರೀತಿ ಚಿಂತನೆ ಮಾಡಿ ಅವನ ಒಂದು ನಾಮಸ್ಮರಣೆಯನ್ನ ಮಾಡೋದ್ರಿಂದಾಗಿ ನಾವು ಪಾವನರಾಗೋದಿಲ್ವಾ? ನಮ್ಮ ಪಾಪಗಳು ನಾಶವಾಗೋದಿಲ್ವಾ? ಹಾಗೇ ಆಗತ್ತೆ. ಅದರಿಂದ ಹರಿನಾಮಸ್ಮರಣೆಗೆ ಇಷ್ಟು ಶಕ್ತಿ ಇದೆ. ಅದರಿಂದ ಸದಾಕಾಲ ನಾವು ಹರಿನಾಮಸ್ಮರಣೆಯನ್ನು ಮಾಡ್ತಿರಬೇಕು ಅನ್ನೋದು ಇದರ ಭಾವಾರ್ಥ. ಬರೀ ಒಂದು ಜಡವಾದ ನದಿಗೆ ನೀರು, ಅದು ಒಳಗಡೆ ಅಭಿಮಾನಿ ಇದ್ದಾಳೆ ಸರಿ, ಬರೀ ಆ ನೀರಿನಲ್ಲಿ ನಾವು ಸ್ನಾನ ಮಾಡೋದರಿಂದ ಅಂತಹ ಅನೇಕ ಪಾಪಗಳಿಂದ
ಪಾಪ ಸಮೂಹಗಳಿಂದ ದೂರವಾಗ್ತೇವೆ ಅಂತ ಅಂದ ಮೇಲೆ ಪರಮಾತ್ಮನ ನಾಮಸ್ಮರಣೆಯಿಂದ ದೂರವಾಗುವುದಿಲ್ವ? ಪಾಪಗಳು ಹಾಗೇ ಆಗತ್ತೆ ಅನ್ನೋ ಭಾವನೆಯಿಂದ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಅದ್ಭುತ ಇದು. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳೀವವಲ್ಲದೆ ಸೇವೆ ಮಾಳ್ಪರಿಗೆ ಶ್ರೀ ಮುಕುಂದನ ಪರಮ ಮಂಗಳನ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಕಾಮಧೇನು, ಸುಕಲ್ಪತರು, ಚಿಂತಾಮಣಿ ಇವೆಲ್ಲವೂ ಕೂಡ ಇಂದ್ರನ ಸ್ವರ್ಗದಲ್ಲಿ, ಇಂದ್ರಲೋಕದಲ್ಲಿ ಇದೆ. ಸ್ವರ್ಗದಲ್ಲಿ ಕಾಮಧೇನುವಿಗೂ ಆಯಿತು, ಹೋಗಿ ಇದಕ್ಕೆ ಸೇವೆ ಮಾಡಿದಾಗ ಅತ್ಯಂತ ಅನಿತ್ಯವಾದ ಸ್ವಲ್ಪ ಕಾಲವೇ ಇರುವಂತಹ ಒಂದು ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಕೇಳಿದ ಒಂದು ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಕಲ್ಪತರುವೂ ಅಷ್ಟೇ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ಈ ಕಲ್ಪವೃಕ್ಷ ಅಷ್ಟೇ ಕೊಡ್ತದೆ. ನಾವು ಏನು ಕೇಳಿದ್ರೆ ಅದು ಮಾತ್ರ ಕೊಡೋದು. ಚಿಂತಾಮಣಿ ಎನ್ನುವಂತಹ ಒಂದು ಅಲ್ಲಿ ಕಲ್ಲಿದೆ, ಅದು ಮಣಿ ಇದೆ. ಅದನ್ನು ಹೋಗಿ ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಿದರೆ, ಬಹಳ ಭಕ್ತಿಯಿಂದ ಬೇಡಿಕೊಂಡರೆ ನಾವು ಚಿಂತನೆ ಮಾಡಿದ್ದನ್ನು ಕೊಡುವಂಥದ್ದು. ನಾವು ಚಿಂತನೆ ಮಾಡೋದನ್ನೂ ಕೂಡ ಕೊಡುತ್ತದೆ. ಅದು ಅನಿತ್ಯವಾದದ್ದನ್ನು. ನನಗೆ ಇಂದ್ರಲೋಕ ಬೇಕು, ನಾನೇ ಇಂದ್ರನಾಗಬೇಕು ಅಂದರೆ ಕೊಡೋದಿಲ್ಲ. ನಾವು ಸಾವನ್ನ ಗೆಲ್ಲಬೇಕು, ಅಂತಹ ಅದ್ಭುತವಾದ ಶಕ್ತಿ ಈ ಒಂದೇ ಒಂದು ಸ್ಥಳದಲ್ಲಿ ಇರುವಂತಹ ಪದಾರ್ಥಗಳಿಗೆ ಕಾಮಧೇನು ಆಯಿತು, ಕಲ್ಪತರು ಆಯಿತು, ಚಿಂತಾಮಣಿ ಆಯಿತು. ಯಾವುದೂ ಕೂಡ ಇಂದ್ರಲೋಕದಿಂದ ಎಲ್ಲೂ ಹೋಗೋದಿಲ್ಲ. ಇವು ಕಾಮಿತಾರ್ಥಗಳೀವವಲ್ಲದೆ ಸೇವೆ ಮಾಡ್ಪರಿಗೆ. ಯಾರ್ಯಾರು ಸೇವೆ ಮಾಡ್ತಾರೋ ಇವಕ್ಕೆಲ್ಲ ಇವರು ಅಲ್ಲೇ ಹೋಗಿ ಸೇವೆ ಮಾಡ್ಬೇಕ್ರಿ, ಅನಿವಾರ್ಯ. ಅಲ್ಲೇ ಹೋಗಿ ಸೇವೆ ಮಾಡಿ ಅವರಿಗೆ ಅತ್ಯಂತ ಸ್ವಲ್ಪ ಕಾಲ ಇರುವಂತಹ ಅನಿತ್ಯವಾದ ಅಶಾಶ್ವತವಾದ ಫಲಗಳನ್ನು ಕೊಡಲಿಕ್ಕೆ ಮಾತ್ರ ಸಾಮರ್ಥ್ಯವುಳ್ಳದ್ದು ಈ ಎಲ್ಲದಕ್ಕೂ ಕೂಡ. ಆದರೆ ಪರಮಾತ್ಮನ ನಾಮಕ್ಕೆ ಹಾಗಲ್ಲ. ಶ್ರೀಮುಕುಂದನ ಪರಮ ಮಂಗಳ ನಾಮ, ಪರಮಾತ್ಮನ ಅದ್ಭುತವಾದ ಶ್ರೇಷ್ಠವಾದ ಮಂಗಳಪ್ರದವಾದ ಈ ಪರಮಾತ್ಮನ ನಾಮ ಏನಿದೆ, ನರಕಸ್ಥರನು ಸಲುಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ವಿಚಾರ ಮಾಡಿ, ಏನೂ ಹೇಳೋದು ಬೇಕಾಗಿಲ್ಲ ರೀ, ಯಾವ ಶಾಸ್ತ್ರಾಧ್ಯಯನ ಬೇಕಾಗಿಲ್ಲ. ಪರಮಾತ್ಮನ ನಾಮಸ್ಮರಣೆ ಬೇಕು ಮುಖ್ಯ. ಶಾಸ್ತ್ರಾಧ್ಯಯನವನ್ನು ಮಾಡಿ ನಾಮಸ್ಮರಣೆ ಮಾಡದೆ ಹೋದರೆ ಬರೀ ಮೋಕ್ಷ ಕಟ್ಟಿಟ್ಟ ಬುತ್ತಿ ಅಂತೇನಿಲ್ಲ. ಮೋಕ್ಷ ಅಲ್ಲ, ಸ್ವರ್ಗನೂ ಸಿಗೋದಿಲ್ಲ. ಸಾಯ್ತಾರೆ, ಮತ್ತೆ ಹುಟ್ಟೇ ಬಿಡ್ತಾರೆ. ಶಾಸ್ತ್ರಾರ್ಥ ಮುಖ್ಯ ಅಂತ ಹೇಳೇ ಇಲ್ಲ. ಪರಮಾತ್ಮನ ಜ್ಞಾನ ಬೇಕು, ಅಪರೋಕ್ಷ ಜ್ಞಾನ ಮುಖ್ಯ. ಅದು ಭಕ್ತಿಯಿಂದ ಮಾತ್ರ ಸಾಧ್ಯ. ಭಕ್ತಿ ಶಾಸ್ತ್ರಾರ್ಥವನ್ನು ಓದೋದ್ರಿಂದಲೇ ಬರುತ್ತೆ ಅಂತೇನಿಲ್ಲ, ಶಾಸ್ತ್ರಗಳನ್ನು ಓದೋದ್ರಿಂದಲೇ ಬರುತ್ತೆ ಅಂತೇನಿಲ್ಲ. ಇದು ಹೇಳ್ತಾ ಇದ್ದಾರೆ, ಬರೀ ಪರಮಾತ್ಮನ ನಾಮಸ್ಮರಣೆ ಸಾಕು. ಏನು ಪರಮಾತ್ಮನ ನಾಮ ನರಕಸ್ಥರನು ಸಲುಹಿತು. ಏನಿದು? ನರಕದಲ್ಲಿದ್ದವರನ್ನು ಕಾಪಾಡ್ತು ಅಂತಂದರೆ, ತ್ರಿಲೋಕ ಸಂಚಾರಿಗಳು ನಾರದರು ಒಮ್ಮೆ
ಅನೇಕ ಬಾರಿ ಭೂಲೋಕಕ್ಕೂ ಬಂದಿದ್ದಾರೆ, ಸ್ವರ್ಗದ ಲೋಕದಲ್ಲಿ ಅವರು ಅಡ್ಡಾಡ್ತಾನೆ ಇರ್ತಾರೆ. ನರಕಕ್ಕೂ ಹೋಗಿದ್ರಂತೆ ಅವರು. ಅಲ್ಲಿ ಹೋಗ್ತಾ ಭೂಲೋಕದಲ್ಲಿರುವಂತಹ ಈ ಪಾಮರನ್ನ ನೋಡಿಯೇನೆ ಅವರಿಗೆ ಕರುಣೆ ಬರ್ತಾ ಇರ್ತದೆ ಆವಾಗ ಆವಾಗ. ಅವರ ಮೂಲಕವಾಗಿಯೇ ನಮಗೆ ಅನೇಕ ಕಥೆಗಳು, ಅನೇಕ ಪುಣ್ಯಪ್ರದವಾದ ವ್ರತಗಳೆಲ್ಲ ನಮಗೆ ಉಪಲಬ್ಧವಾಗಿವೆ. ನರಕಕ್ಕೆ ಒಮ್ಮೆ ಹೋದಾಗ ಅಲ್ಲಿ ಭೂಲೋಕಕ್ಕಿಂತಲೂ ಅತ್ಯಂತ ಗೋಳು, ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ಆದ್ದರಿಂದ ಅವರನ್ನ ನೋಡಿ ಬಹಳ ನೋವಾಯ್ತಂತೆ. ನಾವು ಏನಾದರೂ ದೊಡ್ಡ ಆಘಾತ ಆದಾಗ ರಾಮ, ಗೋವಿಂದ, ಕೃಷ್ಣ ಅಂತ ಹೇಳ್ತೇವೆ. ಏನಾದರೂ ಕಣ್ಣು ಮುಂದೆ ಆದಾಗ ನರಕದಲ್ಲಿ ಕೇಳಬೇಕ, ಇಂತಿಂಥದ್ದೋ ಪಾಪ ಮಾಡಿ ಬಂದಿರ್ತಾರೆ, ಅದ್ಭುತವಾದ ಶಿಕ್ಷೆಗಳನ್ನು ಕೊಡ್ತಿರ್ತಾರೆ, ಗಂಟಲು ಕಿತ್ತೋ ಥರ ಒದರ್ತಾ ಇರ್ತಾರೆ. ಅದನ್ನ ಕೇಳಿ ಅದನ್ನ ನೋಡಿ ಅವ್ರಿಗೆ ಅಯ್ಯೋ ನಾರಾಯಣ ನಾರಾಯಣ, ಗೋವಿಂದ ಗೋವಿಂದ ಅಂತ ಹೇಳಿದ್ರಂತೆ. ಅವರ ಆ ಒಂದು ನಾಮಸ್ಮರಣೆ ನರಕದಲ್ಲಿ ಇರುವಂತಹ ಸಾತ್ವಿಕ ಜೀವರನ್ನ ಸಲಹಿತು. ಆ ಕ್ಷಣದಲ್ಲಿ ಏನೇ ಸಾತ್ವಿಕರು ಅಂತ ಅಲ್ಲೂ ಕೂಡ ದೈತ್ಯರಿದ್ರು, ತಾಮಸಿಕರು ಇದ್ರು. ಒಳಗಡೆಯಿಂದ ಅವರು ತಾಮಸಿಕರಾಗಿದ್ರೆ ಅವರು ನಾರಾಯಣ ನಾಮವನ್ನು ಹೇಳಿದ್ರೂ ಕೂಡ ಇದು ದುಃಖಪ್ರದ ಅಂತ ಚಿಂತನೆ ಮಾಡಿದ್ರಂತೆ. ಅಲ್ಲಿ ಕೆಟ್ಟವರು ಇದ್ರು, ಒಳ್ಳೆಯವರು ಇದ್ರು. ಒಳ್ಳೆಯವರು ನರಕಕ್ಕೆ ಹೋಗಬಾರ್ದು ಏನೋ ಅಂತ ನಿಯಮ ಇಲ್ಲ. ಒಳ್ಳೆಯವರು ತಪ್ಪು ಮಾಡಿ ಪಾಪಗಳನ್ನು ಮಾಡಿ ನರಕಕ್ಕೆ ಹೋಗಿದ್ರು. ಯಾರು ಸಾತ್ವಿಕ ಜೀವರು ಅಂತಿದ್ದಾರೋ ಅವರು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಲಿಲ್ಲ ನಾವು ಭೂಲೋಕದಲ್ಲಿ ಅಂತ ಪಶ್ಚಾತ್ತಾಪಪಟ್ಟು ಅವರು ದೇವತೆಗಳ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಆ ಕ್ಷಣದಲ್ಲಿಯೇನೇ ಪುಷ್ಪಕ ವಿಮಾನ ಬಂದು ಅವರನ್ನು ಕರೆದುಕೊಂಡು ಹೋಗುತ್ತೆ ಮೋಕ್ಷಕ್ಕೆ. ಆದ್ದರಿಂದ ಪರಮಮಂಗಳ ನಾಮ ನರಕಸ್ಥರನು ಸಲುಹಿತು. ನರಕಸ್ಥರಾದ ಆ ಸಾತ್ವಿಕ ಜೀವರನ್ನ ಸಲುಹಿತು, ಕಾಪಾಡಿತು. ಅಷ್ಟೇ ಅಲ್ಲ, ಅಜ್ಞಾನಿಗಳಾದ ನಮ್ಮಂತಹ ಜೀಡ್ ಪಂಡಿತರು ಅಂತೇನಿರ್ತಾರೆ, ಆ ಕಡೆ ಗೊತ್ತಿಲ್ಲ ಈ ಕಡೆ ಗೊತ್ತಿಲ್ಲ, ನಮಗೆ ಸ್ವಲ್ಪ ಒಂದೆರಡು ಅಕ್ಷರ ಹೇಳ್ಬಿಡ್ತೇವೆ, ನಾವೇ ಪಂಡಿತರು ಅಂತೇಳಿ ಸುಧಾ ಮಂಗಳದ ಕೊಟ್ಟಿರುವಂತಹ ಜರಿ ಜರಿ ಶಾಲನ್ನು ಹಾಕ್ಕೊಂಡು ಎದುರುಗಡೆ ಎದೆ ಬಿಸಿ ನಿಂತು ಬಿಡ್ತೇವೆ. ನಮ್ಮಂತಹ ಪಾಮರ ಪಂಡಿತರನ್ನ, ಹೆಸರಿಗಷ್ಟೇ ಪಂಡಿತರು, ನಮ್ಮ ಪಾಮರ ಪಂಡಿತರಿಗೂ ಕೂಡ ಜ್ಞಾನಿಗಳು ಅಂತ ಹೇಳಿ ಮಾನ್ಯ ಕೊಡ್ತದೆ ಪರಮಾತ್ಮನ ನಾಮ. ಹೌದು, ಇವರು ಓದಿದ್ದಾರೆ, ಸ್ವಲ್ಪ ಏನೋ ತಿಳ್ಕೊಂಡಿದ್ದಾರೆ ಅಂತ ಏನೂ ಗೊತ್ತಿರೋದಿಲ್ಲ, ಖಾಲಿ ಕೂಡ ಅಷ್ಟೇ. ಆದರೂ ಪರಮಾತ್ಮನ ನಾಮಸ್ಮರಣೆಯಿಂದ ಪುರುಷಾರ್ಥಗಳನ್ನ ಕೊಡುತ್ತಿಹುದು ಪಾಮರರಾದ ಪಂಡಿತರು ಅಂತ ಯಾರಿದ್ದಾರೆ ಅವರಿಗೂ ಕೂಡ. ಇವರೇನು ಪರಮಾತ್ಮ ಎಲ್ಲಿದ್ದ ಅಲ್ಲೇ ಹೋಗೇನು ಕೇಳಿಲ್ಲ, ಇವರು ಎಲ್ಲಿ ಕುಳಿತಿದ್ದಾರೋ ಅಲ್ಲಿಯೇನೇ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡಿದ್ದಾರೆ. ನರಕಸ್ಥರಾದ ಆ ಜೀವರೂ ಕೂಡ ನರಕದಲ್ಲಿಯೇನೇ ನಾರಾಯಣ ಗೋವಿಂದ ಅಂತಂದಿದ್ದಾರೆ. ಆದರೆ ಕಾಮಧೇನು, ಕಲ್ಪತರು, ಚಿಂತಾಮಣಿ ಅವುಗಳು ಎಲ್ಲೆಲ್ಲಿವೇನೋ ಅಲ್ಲಿಗೆ ಹೋಗಿ ಸೇವೆ ಮಾಡಬೇಕ್ರಿ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಯಾವ ಸಮಯ ಬೇಕಾಗಿಲ್ಲ, ಯಾವ ಅವಸ್ಥೆ ಬೇಕಾಗಿಲ್ಲ, ಯಾವ ಅವತಾರ ಬೇಕಾಗಿಲ್ಲ, ಮಡಿ ಮೈಲಿಗೆ ಏನೂ ಬೇಕಾಗಿಲ್ಲ. ಎಲ್ಲಿ ಇರ್ತೀರೋ, ಹೇಗೆ ಇರ್ತೀರೋ, ಯಾವ ಸ್ಥಳದಲ್ಲಿ ಇರ್ತೀರೋ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ. ಅಂತಹ ಸಮಯದಲ್ಲೂ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ, ಸಲಹತಾನೆ ಪರಮಾತ್ಮ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಹೇಳ್ತಾರಿಲ್ಲಿ, ಕಷ್ಟ ದುಃಖಗಳನ್ನು ನೋಡಲಾರದೆ ಅವರು ಹೇಳ್ತಾರೆ, ನಾರಾಯಣ ಶಬ್ದವನ್ನು ಹಾಡ್ತಾ ಹೋಗ್ತಾರಂತೆ. ಅದನ್ನ ಕೇಳಿ
ತಚ್ಛ್ರುತ್ವಾ ನರಕಸ್ಥಾತೆ ಹರೇರ್ನಾಮಾಮೃತಂ ಶುಭಂ ಮುಕ್ತಾಸ್ತು ಯಾತನಾಸ್ಥಾನಾತ್ ಮೃತ್ಯುಪಾಶಾಚ್ಚ ಸರ್ವಶಃ ತತ್ಕ್ಷಣಾತ್ ಪುಷ್ಪಕಾರೂಢಾಃ. ಯಾವಾಗವ ಮನಃಪೂರ್ತಿಯಾಗಿ ಬಹಳ ಕಷ್ಟ ಬಂದಾಗಲೇನೆ, ಬಹಳ ಯಾರೂ ನನಗೆ ಇಲ್ಲ ಅನ್ನೋ ಒಂದು ಅವಸ್ಥೆಯಲ್ಲೇನೆ ಪರಮಾತ್ಮನ ನಾಮಸ್ಮರಣೆ ಭಕ್ತಿಯುತವಾಗಿ ಆಗೋದು. ಪಾಮರರಿಗೆ ಇವರು ಬಹಳ ಕಷ್ಟದಲ್ಲಿದ್ದರು. ಆ ಕ್ಷಣದಲ್ಲಿ ಏನೇ ನಾರಾಯಣ ಗೋವಿಂದ ಇದು ಆಗ್ತಿಲ್ಲ, ಮನಃಪೂರ್ವಕವಾಗಿ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡಿದರು. ಆವಾಗ ತತ್ಕ್ಷಣಾತ್ ಪುಷ್ಪಕಾರೂಢ, ಆ ಕ್ಷಣದಲ್ಲಿ ಏನೇ ಪುಷ್ಪಕ ವಿಮಾನ ಬಂತು, ಹತ್ತಿದ್ರು. ದಿವ್ಯ ರೂಪಧರಾಭವನ್, ಏನೇನೋ ಬರೆಗಳೆಳೆದಿದ್ರು, ಎಲ್ಲೆಲ್ಲೋ ಏನೇನೋ ಶಿಲುಬೆಗಳನ್ನು ಚುಚ್ಚಿದ್ರು, ಮೈ ತುಂಬ ಗಾಯ ನರಕದಲ್ಲಿ ಜೀವರಿಗೆ. ಅವರು ನಾರಾಯಣ ಗೋವಿಂದ ಅಂದಾಗ ಅದ್ಭುತವಾದ ರೂಪವನ್ನು ಧಾರಣೆ ಮಾಡ್ತಾರೆ. ಪುಷ್ಪಕ ವಿಮಾನ ಹತ್ತಿ ದಿವಂ ಜಗ್ಮುಃ ಪ್ರಾಂಜಲಯ ಸ್ತುವಂತೋ ನಾರದಂ ಮುನಿಂ. ಅವರು ದಿವಂ ಮೋಕ್ಷಕ್ಕೇನೇ ಹೋದ್ರಂತೆ. ಕೈಯನ್ನು ಮುಗಿದು ನಾರದ ಮುನಿಗೆ ಸ್ವಲ್ಪ ಜಲ್ದಿ ಬರಬಾರ್ದಿತ್ತೇನೋ, ಆಗ ನರಕ ಫುಲ್ ಖಾಲಿನಾ, ಇಷ್ಟೊತ್ತು ತನಕ ಹೌಸ್ಫುಲ್ ಇತ್ತು, ಈ ಫುಲ್ ಖಾಲಿನಾ ಅಂತಂದ್ರೆ ಇಲ್ಲ. ತಾಮಸ ಜೀವರು ಅಂತ ಇದ್ರು, ಅವರು ನಾಮಸ್ಮರಣೆ ಮಾಡಿದರಷ್ಟೇ, ಭಕ್ತಿಯಿಂದ ಮಾಡಲಿಲ್ಲ. ಅದರಿಂದ ಅವರಲ್ಲೇ ಉಳಿದ್ರು. ಸಾತ್ವಿಕ ಜೀವರು ಅಕಸ್ಮಾತಾಗಿ ತಪ್ಪು ಮಾಡಿ ಏನು ನರಕಕ್ಕೆ ಹೋಗಿದ್ರೋ ಅವರು ಅವರು ಈ ನಾರಾಯಣ ಒಂದು ನಾಮಕ್ಕೆ, ಅದರ ಭಕ್ತಿಗೆ ಸಿಕ್ಕಿ ಅದ್ಭುತವಾದ ರೂಪವನ್ನು ಧಾರಣೆ ಮಾಡಿ ನಾರದ ಮುನಿಗಳಿಗೆ ನಮಸ್ಕಾರ ಮಾಡಿ ಅವರು ಹೋದ್ರು. ಪರಮಾತ್ಮನ ನಾಮಸ್ಮರಣೆಯ ಮಹಾತ್ಮ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಒಂದೇ ಒಂದು ಪ್ರಶ್ನೆ. ಈ ಗಂಗಾದೇವಿಗೆ ಇಷ್ಟು ಪಾವಿತ್ರತೆ ಬರೇ ದೇವ್ರದು ಕಾಲಿನ ತುದಿಯಿಂದ ಬಂದಿದ್ದಕ್ಕೆ ಆಯ್ತು, ಅಥವಾ ಮಹಾದೇವ ಅನ್ಕೊಳ್ಳಿ, ಇವಾಗ ನಮ್ಮ ಶಿವದು ಎಷ್ಟು ತಪಸ್ ಮಾಡಿ 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 ಅವ್ರಿಗೆ ಇದು ಬಂತು, ಹಂಗೆ ಗಂಗೆಗೆ ಹೇಗೆ ಪವಿತ್ರತೆ ಬಂತು ಅಂತ ಸ್ವಲ್ಪ. ಪಾವಿತ್ರತೆ ಬಂದದ್ದು ಶಿವನ ತಲೆಯ ಮೇಲೆ ಇರೋದ್ರಿಂದ ಅಲ್ಲವೇ ಅಲ್ಲ, ಪರಮಾತ್ಮನ ಅಂಗುಷ್ಟದಿಂದ ಹುಟ್ಟಿದ್ದು ಈ ಒಂದು ನದಿ, ಆದ್ರಿಂದ ಪವಿತ್ರ. ರುದ್ರದೇವರು ಕೂಡ ಶಿವ ಅಂತ ಹೆಸರು ಪಡಲಿಕ್ಕೆ ಗಂಗಾ ನದಿಯನ್ನ ತಲೆಯ ಮೇಲೆ ಇಟ್ಕೊಂಡಿದ್ದಾರೆ. ಆದ್ದರಿಂದ ಶಿವ ಅಂದ್ರೆ ಮಂಗಳ ಅಂತ ಅರ್ಥ. ಆ ಶಿವನಾಗ್ಲಿಕ್ಕೆ ಕಾರಣ ಅದು ಹರಿಯ ನಿರ್ಮಾಲ್ಯ ಅನ್ನೋ ಕಾರಣದಿಂದ ತಲೆಯ ಮೇಲೆ ಇಟ್ಕೊಂಡಿದ್ದವರು. ಬಹಳ ತಪಸ್ ಮಾಡಿದ್ರು ಅಂತ ಕೇಳಿದ್ದೆ, ಹಂಗೆ ಗಂಗೆ ಏನಾರು ಮಾಡಿದ್ದು ಭಗೀರಥ ಭೂಲೋಕಕ್ಕೆ ಬರಲಿಕ್ಕೆ ಅವನು ಕಾರಣ, ಭಗೀರಥ ಋಷಿ. ಇವರು ತಪಸ್ಸನ್ನ ರುದ್ರದೇವರನ್ನು ಆಚರಿಸಲಿಲ್ಲ. ಆದರೆ ಯಾವಾಗ ಇವರು ಕಾಲಕೂಟ ವಿಷವನ್ನ ಕುಡಿದ್ರು, ಎಲ್ಲಾ ವಾಯುದೇವರು ತಮ್ಮ ಆ ಸಾರ ಭಾಗವನ್ನ ತೆಗೆದು ಅದಾದ್ಮೇಲೆ ಕಾಲಕೂಟ ವಿಷವನ್ನ ಇರುವಂತ ಸ್ವಲ್ಪ ಸಾರ ಭಾಗವನ್ನ ರುದ್ರದೇವರು ಕೊಡುವಾಗ ಆವಾಗ ಇವರಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ತಲೆ ತಿರುಗ್ಲಿಕ್ಕೆ ಶುರು ಆಯ್ತು, ಕಂಠ ನೀಲಿ ಆಯ್ತು, ಸಭೆಯಲ್ಲಿ ಇದ್ದಾಗೆಲ್ಲ ಮೂರ್ಛೆ ಬೀಳ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ತಲೆ ಬಿಸಿ ಆಗ್ಲಿಕ್ಕೆ ಶುರು ಆಯ್ತು, ಕಂಠ ಉರಿಲಿಕ್ಕೆ ಶುರು ಆಯ್ತು, ಹಾವನ್ನ ಸುತ್ತುಕೊಂಡ ಘಟಸರ್ಪವನ್ನ, ಹಾವಿನ ರಕ್ತ ತಂಪು ಮೈಯೆಲ್ಲ ಉರ್ಲಿಕ್ಕೆ ಶುರು ಆಯ್ತು, ಮೈ ತುಂಬ ಹಾವನ್ನ ಸುತ್ತುಕೊಂಡ ಉರಗ ಭೂಷಣ ರುದ್ರದೇವರು. ಚಂದ್ರನನ್ನ ಇಟ್ರು, ಆದ್ರೂ ಸಾಲಿಲ್ಲ, ತಂಪಾಗ್ಲಿಲ್ಲ, ಗಂಗೆಯನ್ನೇ ಇಟ್ರು. ಹರಿ ನಿರ್ಮಾಲ್ಯ ಇಟ್ಕೊಂಡ್ರಾಯ್ತು, ಏನಾಗ್ಬೇಕಾಗಿದೆ? ಅದನ್ನ ತಲೆಯಲ್ಲಿ ಬಂಧಿಸಿ, ತನ್ನ ಜಟೆಯಲ್ಲಿ ಬಂಧಿಸಿದ ಅದನ್ನ.
ಹೌದು. ಆದ್ದರಿಂದ ನನಗೆ ಶಿವ ಅಂತ ಹೆಸರು ಬಂತು. ರುದ್ರದೇವರು ತಲೆಯ ಮೇಲೆ ಇಟ್ಕೊಂಡು ತಪಸ್ಸು ಮಾಡೋದ್ರಿಂದಾಗಿ ಅಲ್ಲ, ಭಗೀರಥ ಮುಖ್ಯವಾಗಿ ತಪಸ್ಸು ಮಾಡಿ ಭೂಲೋಕಕ್ಕೆ ತರಿಸಿದ ತನ್ನ ಪಿತೃಗಳ ಉದ್ಧಾರಕ್ಕಾಗಿ. ಹ್ಮ್ ಆದ್ರಿಂದ ಸರಿ. ಹರಿಯ ಪಾದದ ಅಂಗುಷ್ಠದಿಂದಲೇನೆ ಬಂದಿರುವುದು. ಆದ್ದರಿಂದ ಅದಕ್ಕೆ ಅಷ್ಟು ಮಹಾತ್ಮ್ಯ, ಅಷ್ಟು ಪಾವಿತ್ರತೆ, ಅಷ್ಟು ಶಕ್ತಿ, ಎಲ್ಲಾ ಜೀವರ ಪಾಪಗಳನ್ನು ಕಳೆಯುವಂತ ಶಕ್ತಿ ಅದಕ್ಕೆ ಇರುವಂತಹದ್ದು. ಇವಾಗಲೂ ಅಷ್ಟೇ, ಯಾವುದೇ ನದಿಯ ನೀರನ್ನು ತಂದು ನೀವು 1 ತಿಂಗಳು ಒಂದು ಬಾಟ್ಲಿಯಲ್ಲಿ ಹಾಕಿಡಿ, ಹುಳಗಳು ಶುರು ಆಗುತ್ತೆ 1 ತಿಂಗಳಾದ ಮೇಲೆ. ಗಂಗಾ ನದಿಯ ನೀರನ್ನು ತಂದು ಬಾಟ್ಲಿಯಲ್ಲಿ ಏನೇ ಬೇರೆ ಹೊಸ ಬಾಟ್ಲಿಯಲ್ಲಿ ಹಾಕಿಡಿ, 3 ವರ್ಷ ಇಟ್ಟರು ಏನಾಗೋದು. ಹೌದು, ಎಕ್ಸ್ಪೀರಿಯನ್ಸ್ ಇದೆ ನಮ್ಗೆ. ಹೌದು ಹೌದಾ? ಹೌದು ಆಚಾರ್ಯ, ಇದೆ, ನಮ್ಮಲ್ಲೂ ಇದೆ, 5 ವರ್ಷದಿಂದ ಇದೆ. ಇದೆ. ಏನೇನೇನು ಆಗಿರೋದಿಲ್ಲ, ಏನು ಇಲ್ಲ, ಹೇಗಿತ್ತು ಹಾಗೆ ಇದೆ. ಹಾಗೆ ಇದೆ. DTO ಇರುತ್ತೆ ಅಂತಾರೆ ಅದ್ರೊಳಗೆ. STO ಅಲ್ಲ, DTO ಅಂತ. ಏನು, ಧನ್ಯವಾದ ಅದರಿಂದ ಆಚಾರ್ಯ. ವಿಚಾರ ಮಾಡಿ, ಅದ್ಭುತ ಪರಮಾತ್ಮನ ಪಾದಸ್ಪರ್ಶವಾದ ನದಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣ, ಮದ್ವೇಷ ಅರ್ಪಣ. ಧನ್ಯವಾದ ಸರ್.